You're the man gonna rock it out through the way. He's the one gonna shake your body. It's a day. ಹಾಯ್, ಎಲ್ರಿಗೂ ನಮಸ್ಕಾರ. 10 ವರ್ಷದ ಹಿಂದೆ ನಾನು ನನ್ನ ಮೊದಲನೇ ಸಿನಿಮಾ ಮಾಡಿದ್ದೆ. ಅದೊಂದು ಕಿತ್ತೋಗಿರೋ ಲವ್ ಸ್ಟೋರಿ. ಕಿತ್ತೋಗಿರೋ ಲವ್ ಸ್ಟೋರಿ ಅಂದ್ರೆ ಕಿತ್ತೋಗಿರೋ ಸಿನಿಮಾ ಅಂತ ಅರ್ಥ ಅಲ್ಲ. ಆ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ. ಅದು ಇಬ್ಬರ ನಡುವೆ ಒಂದು ಬ್ರೇಕಪ್ಪಿನ ವಿಚಾರ ಆಗಿರುತ್ತೆ. ಹಾಗಾಗಿ ಅದನ್ನು ಕಿತ್ತೋಗಿರೋ ಲವ್ ಸ್ಟೋರಿ ಅಂತ ಕರೆದ್ವಿ. ಮೋಸ್ಟ್ಲಿ ನಮ್ಮ ಸಿನಿಮಾದಲ್ಲಿ ಸುಂದರವಾಗಿರೋದೇನೂ ಇಲ್ಲ, ಹೀರೋಯಿನ್ ಒಬ್ಬಳನ್ನ ಬಿಟ್ಟು. ಅವಳು ಅಂತ ಸುಂದರಿ ಏನಲ್ಲ, ಆದ್ರೂ ಇದ್ದಿದ್ರಲ್ಲಿ ಓಕೆ, ಮಿಕ್ಕಿದ್ದೆಲ್ಲ ಖರಾಬು. ಇದು ನಮ್ಮ ಸಿನಿಮಾದ ಓಪನಿಂಗ್ ಲೈನ್ಸ್. ಆ ಸಿನಿಮಾ ಇವತ್ತಿನವರೆಗೂ ನನಗೊಂದು ವಿಸಿಟಿಂಗ್ ಕಾರ್ಡ್ ಆಗಿದೆ. ಆ ಸಿನಿಮಾ ಇವತ್ತಿನವರೆಗೂ ಜನ ಎಲ್ಲೇ ಹೋದ್ರು ಅರವಿಂದ್ ಸರ್ ನೀವು ಆ ಸಿನಿಮಾ ತರ ಇನ್ನೊಂದು ಸಿನಿಮಾ ಮಾಡಿ ಅಂತ ಕೇಳೋ ತರ ಆಗಿದೆ. ಆ ಸಿನಿಮಾದ ಹೆಸರು ನಮ್ಮ ಏರಿಯಾಲ್ ಒಂದಿನ. ನಮ್ಮ ಏರಿಯಾಲ್ ಒಂದಿನ ಬಹಳಷ್ಟು ಜನರನ್ನ ಒಟ್ಟುಗೂಡಿಸಿದಂತಹ ಒಂದು ಸಿನಿಮಾ. ನನ್ನ ಮೊದಲನೇ ಸಿನಿಮಾ ಆಗಿತ್ತು. ಇವತ್ತಿಗೆ ಆ ನಮ್ಮ ಏರಿಯಾಲ್ ಒಂದಿನ ಸಿನಿಮಾ ತೆರೆ ಕಂಡು 10 ವರ್ಷಗಳಾಗಿದೆ. ಸೊ ಇವತ್ತಿಗೆ 10ನೇ ವರ್ಷದ ಹುಟ್ಟಿದ ಹಬ್ಬ ನಮ್ಮ ಏರಿಯಾಲ್ ಒಂದಿನ ಸಿನಿಮಾಗೆ. ಈ ಸಿನಿಮಾದ ಜರ್ನಿ ಬಹಳ ವಿಶಿಷ್ಟವಾಗಿತ್ತು. ನಮ್ಮ ಏರಿಯಾಲ್ ಒಂದಿನ ಸಿನಿಮಾ ರಿಲೀಸ್ ಆಗಿದ್ದು 10 ವರ್ಷ ಆದ್ರೂ ಅದರ ಜರ್ನಿ ಶುರುವಾಗಿದ್ದು ಸುಮಾರು 15 ವರ್ಷಗಳ ಹಿಂದೆ. ನಾನು ನನ್ನ ಮೊದಲನೇ ಸಿನಿಮಾ ಮಾಡಬೇಕು ಅನ್ನೋ ತಯಾರಿ ಮಾಡ್ಕೋತಾ, ಆ ತಯಾರಿ ಮಾಡ್ಕೊಳ್ಳೋ ಪ್ರಾಸೆಸ್ ಅಲ್ಲಿ ಕಥೆ ಬರೆದು, ಚಿತ್ರಕಥೆ ಬರೆದು, ಅದನ್ನ ಒಂದು ಶಾರ್ಟ್ ಫಿಲ್ಮ್ ಆಗಿ ಮೊದಲು ಶೂಟ್ ಮಾಡಿ, ತದನಂತರ ನಮ್ಮ ನಿರ್ಮಾಪಕರನ್ನ ಭೇಟಿಯಾಗಕ್ಕೆ ಹೋಗಿ ಬಹಳಷ್ಟು ಜನಕ್ಕೆ ಸಿನಿಮಾ ಕತೆ ಹೇಳೋದಕ್ಕಿಂತ DVD ಹಾಕಿ ತೋರಿಸಿ, ಈ ತರದೆಲ್ಲಾ ಪ್ರಾಸೆಸ್ಗಳನ್ನ ಮಾಡೋಷ್ಟರಲ್ಲಿ ಒಂದು 3 ವರ್ಷ ಕಳೀತು. ಆ 3 ವರ್ಷದಲ್ಲಿ ನನಗೆ ಮೊದಲು ಸಿಕ್ಕಂತ ನನ್ನ ಈ ಸಿನಿಮಾದ ಜೊತೆಗಾರ ಗೆಳೆಯ ಅರ್ಜುನ್ ಜನ್ಯ. ನಾನು ಆ ಶಾರ್ಟ್ ಫಿಲ್ಮ್ ಮಾಡ್ತಿರೋ ಟೈಮಲ್ಲಿ ಆವತ್ತಿಗೆ ಅರ್ಜುನ್, ಇವಾಗ ಜನ್ಯ ಆಗಿದ್ದಾರೆ. ಆವತ್ತಿಗೆ ನಾವು ಆ ಶಾರ್ಟ್ ಫಿಲ್ಮ್ ಮಾಡೋ ಟೈಮಲ್ಲೇನೆ ಇಡೀ ಚಿತ್ರದ ಹಾಡುಗಳನ್ನ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಕಲ್ಪನೆ ಮಾಡಿಕೊಂಡು ಕಂಪೋಸಿಂಗ್ ಶುರು ಮಾಡಿ ಎಲ್ಲ ಮಾಡಿದ್ವಿ. ಅದು ಬಹಳ ಒಳ್ಳೆ ಹೋಮ್ ವರ್ಕ್ ಆಗಿತ್ತು. ಎಲ್ಲರಿಗೂ ನಮಸ್ಕಾರ. ನಮ್ಮ ಏರಿಯಾಲ್ ಒಂದಿನ 10 ವರ್ಷ ಆಗ್ತಿದೆ. ಬಟ್ ನನಗೆ ನಮ್ಮ ಏರಿಯಾಲ್ ಒಂದಿನಾಗೆ ನಂಟು 15 ವರ್ಷ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮೊದಲನೆಯ ಹಾಡು, ನಾನು ಅವಾಗ ಇನ್ನೂ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ. ಐ ವಾಸ್ ವರ್ಕಿಂಗ್ ಫಾರ್ ಸೀರಿಯಲ್ಸ್ ಆ್ಯಂಡ್ ನನ್ನ ಗುರುಗಳು ವಿ ಮನೋಹರ್ ಸರ್, ಕಲ್ಯಾಣ್ ಸರ್ ಎಲ್ಲರ ಹತ್ರ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ನಾನು ಯಾವತ್ತೂ ಒಂದಿನ ಈ ಹಾಡು, ಈ ಟ್ಯೂನ್ ನನಗೆ ಮನಸ್ಸಲ್ಲಿ ಬಂತು, ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಇದು ನನ್ನ ಮೊದಲನೇ ಸತಿ ನನ್ನ ಮನಸ್ಸಲ್ಲಿ ಬಂದಂಥ ಟ್ಯೂನ್ ಇದು. ಸೊ ನನಗೆ ಈ ಟ್ಯೂನು ಯಾವತ್ತೂ ಒಂದು ಒಳ್ಳೆ ಮೆಮರಿಯಾಗಿ ಉಳ್ಕೊಂಡಿರುತ್ತೆ. ಈ ಟ್ಯೂನನ್ನು ನಾನು ಫಸ್ಟ್ ಕೇಳಿಸಿದ್ದು ಅರವಿಂದ್ ಕೌಶಿಕ್ ಅವ್ರಿಗೆ. ಸೊ ಅವರು ಈ ಹಾಡು ಕೇಳಿದ್ಮೇಲೆ ನಾವು ಈ ಫಿಲ್ಮ್ ಏನಾದರೂ ಮಾಡಿದ್ರೆ ಖಂಡಿತ ಈ ಟ್ಯೂನ್ ಯೂಸ್ ಮಾಡ್ತೀನಿ ಅಂತ ಹೇಳಿದರು. ಈಗ ಎಷ್ಟೋ ಟೈಮ್ ಆಯಿತು ಈ ಫಿಲ್ಮ್ ಮಾಡೋದಕ್ಕೆ, ಬಟ್ ಕೊನೆವರೆಗೂ ಈ ಟ್ಯೂನನ್ನು ಅವರು ಇಲ್ಲ ನಾವು ಒಂದು ಒಳ್ಳೆ ಜಾಗದಲ್ಲಿ ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡಿದ್ರು. ಮೊದಲನೇ ಸತಿ ನನ್ನನ್ನು ಕಂಪೋಸರ್ ಆಗಿ ನೋಡಿದ್ದು ನನ್ನ ಗೆಳೆಯ ಅರವಿಂದ್ ಕೌಶಿಕ್ ಅವರು. ಆ್ಯಂಡ್ ಅವರ ಚಿಕ್ಕ ಚಿಕ್ಕ ಸೀರಿಯಲ್ಸ್ಗೆ, ಆಮೇಲೆ ಡಾಕ್ಯುಮೆಂಟ್ರೀಸ್ಗೆ, ಆಮೇಲೆ ಅವರು ಸಿಕ್ಕಿದಂಥ ಕಾಂಟ್ಯಾಕ್ಟ್ಸಲ್ಲಿ ನನ್ನನ್ನು ಪರಿಚಯ ಮಾಡಿಸಿದ್ದು, ಇದೆಲ್ಲವೂ ನನಗೆ ನೆನಪಿದೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಕೌಶಿಕ್ ಸರ್ ಫಾರ್ ದ ವಂಡರ್ಫುಲ್ ಮೆಮರೀಸ್ ವಿ ಬೋತ್ ಹ್ಯಾವ್ ಕ್ರಿಯೇಟೆಡ್ ಟುಗೆದರ್. ಲೋಕಿ ಯಾರು? ಲೋಕಿ ಯಾರು ಗೊತ್ತಾ? Loki is our present day Arjun Janya, the great composer. So Loki, Arvindu, Nanu, Navinu, we used to be a common crowd that used to be around in Arvind's house. And I remember Loki had brought all his music equipments to Arvind's house. I think he stayed for 3 or 4 days, and if I'm right,
3 or 4 days he stayed there, and he composed almost all the songs. ಅಲ್ಲೇ ಅರವಿಂದ್ ರೂಮಲ್ಲೇ ಎಲ್ಲ ಸೆಟಪ್ ಮಾಡಿ ಒಂದು 3-4 ಸಾಂಗ್ಸ್ ಅಲ್ಲೇ ಮಾಡಿದ್ರು. ಸೊ ಅದರಲ್ಲಿ ನಮಗೆ ಫಸ್ಟ್ ಹುಕ್ ಆಗಿದೆ ನೆನಪೆ ಅನ್ನೋ ಹಾಡು. ದಟ್ ನೆನಪೆ ಸಾಂಗ್ ಐ ಥಿಂಕ್ ಲೋಕಿ ಆರ್ ಅರ್ಜುನ್ ಹ್ಯಾಡ್ composed it for an album. So only later Arvind took leased it, or rather took it from him, requested him to give for the movie. I think lyrics alle ಸ್ವಲ್ಪ ವ್ಯತ್ಯಾಸ ಇದೆ, ಒಂಚೂರು ಮ್ಯೂಸಿಕ್ ಬೇರೆ ಥರ ವ್ಯತ್ಯಾಸ ಇದೆ ಅದು, ಬಟ್ ಮೋರ್ ಆರ್ ಲೆಸ್ ದ ಕಾನ್ಸ್ಟ್ರಕ್ಟ್ ಎವ್ರಿಥಿಂಗ್ ಇಸ್ ದ ಸೇಮ್. ಸೊ ನೆನಪೆ ಹಾಡು ಫಸ್ಟು ನನಗೆ ಹೊಡೆದಿದೆ ಅದು. ಅರವಿಂದ್ ಮನೇಲಿ ಒಂದಿನ ಹೋದಾಗ ಹಿ ಮೇಡ್ ಮಿ ಹಿಯರ್ ದಿಸ್ ಸಾಂಗ್. ಸೊ ಅರ್ಜುನ್ ಜನ್ಯ ಆದ್ಮೇಲೆ ಆ ಸಿನಿಮಾದ ಪ್ರಾಸೆಸ್ ಅಲ್ಲಿ ನಾನು ನೆನಪಿಸ್ಕೊಳ್ಳುವಂತಹ ಮುಂದಿನ ವ್ಯಕ್ತಿ ನನ್ನ ಬಾಸ್ ಮತ್ತೆ ನನ್ನ ಟೀಚರ್ ಆಗಿರುವಂತಹ ಇನ್ಸ್ಪಿರೇಷನಲ್ ವ್ಯಕ್ತಿ ನಮ್ಮೇರಿಯಾಲೊಂದಿನ ಸಿನಿಮಾದ ಛಾಯಾಗ್ರಾಹಕರು ಅಶೋಕ್ ಕಶ್ಯಪ್. ನಾನು ಅವರ ಶಿಷ್ಯ ಅಂತ ಹೇಳ್ಬೋದು. ಆಮೇಲೆ ಅವ್ರ ಹತ್ರ ನಾನು ಕಲ್ತಿರೋದು ಬಹಳಷ್ಟಿದೆ. ಅವರು ನನ್ನ ಮೊದಲನೇ ಸಿನಿಮಾಗೆ ನಾನು ಛಾಯಾಗ್ರಹಣ ಮಾಡ್ತೀನಿ ಅಂತ ಹೇಳಿದಾಗ ಅದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ನನ್ನ ಭಾವನೆ ಇವತ್ತಿಗೂ. ಸೊ ಅಶೋಕ್ ಸರ್ ಜೊತೆಲಿ ಕೆಲಸ ಮಾಡಿದ್ದ ಅನುಭವ. I used to work on a software called Combustion, Autodesk Combustion then. All my VFX work was being done in Combustion, compositing work. So somehow Arvind ಹೇಳ್ದ ನನಗೆ, when he met Mr. Ashok Kashyap, it seems Ashok Kashyap spoke to him that if there can be anybody who can work on Combustion, ಒಂದು ಕಂಬಷನ್ನಲ್ಲಿ ವರ್ಕ್ ಮಾಡೋಕ್ಕೆ ಒಂದು ರೌಡಿ ಬೇಕು ಅಂತ ಹೇಳಿದ್ರಂತೆ. ಕಂಬಷನ್ ಸಾಫ್ಟ್ವೇರಲ್ಲಿ ವರ್ಕ್ ಮಾಡೋಕೆ ಒಂದು ರೌಡಿ ಬೇಕು ನಮಗೆ ಅಂತ ಹೇಳಿದ್ರಂತೆ. ಸೊ ದ ವೇ ಅರವಿಂದ್ ಇಂಟ್ರೊಡ್ಯೂಸ್ ಮೀ ಟು ಹಿಮ್ ವಾಸ್, ಸರ್ ರೌಡಿ ಯಾಕೆ, ಒಂದು ಡಾನೇ ಇದ್ದಾನೆ ಕಂಬಷನಲ್ಲಿ ವರ್ಕ್ ಮಾಡೋಕ್ಕೆ, ಸಂತೋಷ್ ರಾಧಾಕೃಷ್ಣನ್ ಅಂತ ಹೆಸರು. ಸೊ ಅದಾದಮೇಲೆ ಮೆಟ್ ಅಶೋಕ್ ಕಶ್ಯಪ್ ಸರ್ ಇನ್ ಹಿಸ್ ಹೌಸ್. ಐ ಶೋಡ್ ಹಿಮ್ ಸಮ್ ಆಫ್ ಮೈ ವರ್ಕ್ಸ್, ಪ್ರೀವಿಯಸ್ ವರ್ಕ್ಸ್, ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಇಟ್. ಹಾಗೆ ಅವ್ರ ಜೊತೆನೂ ಒಂದು ಬಾಂಡಿಂಗ್ ಶುರು ಆಗ್ಬಿಡ್ತು ನನಗೆ. ಅದಾದ್ಮೇಲೆ ಆ ಚಿತ್ರದ ತಾರಾ ಬಳಗ ಅಂದ್ರೆ ಯಾರ್ಯಾರು ಆಕ್ಟ್ ಮಾಡಿದ್ರು ಎಲ್ಲರೂ ಹೊಸಬರಾಗಿದ್ರು ಅವತ್ತು. ನನಗೆ ಇದ್ದಂಥ ಒಂದು ಕೊಬ್ಬು ಅನ್ಬೋದು, ಅಥವಾ ಅದನ್ನ ಆರೋಗ್ಯನ್ಸ್ ಅನ್ಬೋದು, ಅಥವಾ ಒಂದು ಕಾನ್ಫಿಡೆನ್ಸ್ ಅನ್ಬೋದು, ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನಗಿದ್ದೇನು ಅಂತಂದ್ರೆ, ನಾನು ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಯಾವ ದೊಡ್ಡ ಸ್ಟಾರ್ನ ಇಟ್ಕೊಂಡು ಸಿನಿಮಾ ಮಾಡಬಾರ್ದು ಅನ್ನೋ ಒಂದು ಕಲ್ಪನೆ ಇತ್ತು. ಇನಿಷಿಯಲಿ ಅದು ನಮ್ಮ ನಿರ್ಮಾಪಕರಿಗೂ ಎಲ್ಲರಿಗೂ ಹೇಳೋಷ್ಟರಲ್ಲಿ ಸ್ವಲ್ಪ ಇದಾಗ್ತಾ ಇತ್ತು, ಅಂದ್ರೆ ಕನ್ವಿನ್ಸ್ ಮಾಡೋದು. ಬಟ್ ದೆನ್ ಹೊಸಬ್ರು ಚೆನ್ನಾಗಿ ಸಿಕ್ಕಾಗ ಅದು ನಮಗೆ ಸಿನಿಮಾಗೆ ಕೊಡೋ ಕಾನ್ಫಿಡೆನ್ಸೇ ಬೇರೆ. ಆವಾಗ ನನಗೆ ಸಿಕ್ಕಂತ 3 ಜನ ಹೊಸಬ್ರು ನಮ್ಮ ಸಿನಿಮಾಗೆ, ಅಮಾಂಗ್ ದಿ ಸೋ ಮೆನಿ ಅದರ್ಸ್, ಮೊದಲನೇದಾಗಿ ನಮ್ಮ ನಾಯಕ ನಟ ಅನೀಶ್ ತೇಜೇಶ್ವರ್. ಅನೀಶ್ನ ನೋಡಿದ ತಕ್ಷಣನೇ ನಾನು ಯಾರೊಬ್ಬ ತೆಲುಗು ಹೀರೋ ತರ ಇದ್ದಾನೆ, ಇಲ್ಲಿಗೆ ಸಲ್ತಾನ ಅನ್ನೋ ಡೌಟ್ ಇತ್ತು. ಆದ್ರೆ ಮೀಟ್ ಮಾಡಿದ 15 ನಿಮಿಷದಲ್ಲೇ ಐ ವಾಸ್ ವೆರಿ ಶ್ಯೂರ್ ಕನ್ನಡಕ್ಕೆ ಒಬ್ಬ ಅದ್ಭುತ ನಟ ಸಿಕ್ಕಿದ್ದಾನೆ ಅಂತ. ಇವತ್ತಿಗೂ ಅನೀಶಿನ ಡಾನ್ಸಿಂಗ್ ಸ್ಕಿಲ್ಸ್, ಆತನ ಆಕ್ಟಿಂಗು, ಆತನ ಮಾಸ್ ಅಪೀಲು, ಇದೆಲ್ಲವೂ ಏನಿದೆ ಅನ್ನೋದು 10 ವರ್ಷದಲ್ಲಿ ನಾವೆಲ್ಲರೂ ನೋಡಿದೀವಿ. ಬಹಳ ದೊಡ್ಡ ನಟನಾಗಿ ಬೆಳೆಯುವಂತಹ ಸಾಧ್ಯತೆಗಳನ್ನು ಹುಟ್ಟಿಸ್ಕೊಂಡಿರುವಂತ ನಟ ಅನೀಶ್ ತೇಜೇಶ್ವರ್. ನಮ್ಮೇರಿಯಾಲೊಂದಿನ ತನ್ನ ಮೊದಲನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ, ಅನೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ತುಂಬ ಸ್ಪೆಷಲ್ ಆದಂಥದ್ದು, ಯಾಕಂದರೆ ನನ್ನ ಸಿನಿಮಾ ನಮ್ಮೇರಿಯಾಲೊಂದಿನ ರಿಲೀಸ್ ಆಗಿ 10 ವರ್ಷ ಆಗಿದೆ. ನನಗಿನ್ನೂ ನೆನಪಿದೆ, ಕಪಾಲಿ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಫಸ್ಟ್ ಟೈಮ್ ನನ್ನ ಪರದೆ ಮೇಲೆ ನೋಡ್ಕೊಳ್ಳುವಂಥ ಕ್ಷಣ ಇನ್ನೂ ನನಗೆ ನೆನಪಿದೆ. ಮತ್ತು ಫಸ್ಟ್ ಟೈಮ್ ಈ ಸಿನಿಮಾಗೆ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ನೆನಪಿದೆ. ಮಂಡ್ಯ ರಮೇಶ್ ಸರ್ ಕಾಂಬಿನೇಷನಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು. ಅವ್ರ ಮನೆಯಿಂದ ಆಚೆ ಬರ್ತಿರ್ತಾರೆ, ಅಣ್ಣ ನಂದು ತಪ್ಪಾಯ್ತಾನ, ಹೊಟ್ಟೆಗೆ ಹಾಕ್ಬಿಡೋಣ, ತಪ್ಪಾಯ್ತಾನ, ಕ್ಷಮಿಸ್ಬಿಡೋಣ ಅನ್ನುವಂಥ ಸೀನು. ಅರವಿಂದ್ ಕೌಶಿಕ್ ಅವರು ನನಗೆ ನನ್ನ ಡೈರೆಕ್ಟರನ್ನು ಹೇಳಿದ್ರು, ನಿನಗೇನು ಬರುತ್ತೆ ಅದು ಮಾಡು ಅಂತ ಹೇಳಿದ್ರು. ಗೊತ್ತಿಲ್ಲ, ಏನೋ ಒಂದು ಮಾಡಿಬಿಟ್ಟೆ. ಅದಾಗಿದ್ದ ತಕ್ಷಣ ಶಾರ್ಟ್ ಓಕೆ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಚೆನ್ನಾಗಿ ಮಾಡಿದೆ ಏನೋ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ ನನಗೆ. ಬಟ್ ಅವತ್ತು ಆ ಶಾರ್ಟ್ ಓಕೆ ಅಂತ ಹೇಳಿದ್ದು ನನ್ನ ಇಲ್ಲಿವರೆಗೂ ಆ ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಕರ್ಕೊಂಡ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ವಿನಯ್. ನೀನು ಕೊಟ್ಟಂಥ ಕಾನ್ಫಿಡೆನ್ಸು, ನೀನು ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ಟ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರೋದು ಎಲ್ಲವೂ ನಮ್ಮ ಕೆರಿಯರ್ಗೆ ತುಂಬ ಪ್ಲಸ್ ಆಗಿದೆ. ನಮ್ಮೇಲೊಂದಿನ ಅಂತ ಒಂದು ಸಿನಿಮಾ ನಮ್ಮ ಜೀವನದಲ್ಲಿ ಬರದೇ ಹೋಗಿದ್ರೆ ನಾವು ಸಿನಿಮಾ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿತಿರ್ಲಿಲ್ಲ. ಸೊ ಇಟ್ಸ್ ಈಗಲೂ ನಮ್ಮೇಲೊಂದಿನ ಇಸ್ ಅ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಕೌಶಿಕ್.
ನನ್ನನ್ನು ಕ್ಯಾಸ್ಟ್ ಮಾಡೋದಕ್ಕೆ ಮತ್ತು ನಮ್ಮೆಲ್ಲ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸು ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಅಶೋಕ್ ಕಶ್ಯಪ್ ಸರ್ ಆಗಿರ್ಬೋದು, ಸಂತೋಷ್ ರಾಧಾಕೃಷ್ಣ ಆಗಿರ್ಬೋದು, ಮತ್ತು ನನ್ನ ಸಹ ಕಲಾವಿದರು ರಕ್ಷಿತ್ ಶೆಟ್ಟಿ, ಮೇಘನಾ ಗಾಂವ್ಕರ್, ಮಂಡ್ಯ ರಮೇಶ್ ಸರ್, ಕುರಿ ಪ್ರತಾಪ್ ಅವರು, ರವಿತೇಜ್ ಅವರು, ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈವನ್ ಫ್ರಮ್ ದ ಪ್ರೊಡಕ್ಷನ್ ಟೀಮ್ ಇಂದ ಹಿಡಿದು ನಮ್ಮ ಲೈಟ್ ಬಾಯ್ಸ್ವರೆಗೂ ನಮ್ಮೆಲ್ಲೊಂದನ್ನ ಕೆಲಸ ಮಾಡ್ತಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲೊಂದರ ಒಂದು ಸಿನಿಮಾ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಸಕ್ಸಸ್ ಆಗದೆ ಇರ್ಬೋದು, ಬಟ್ ನನ್ನ ಜೀವನದ ಬಾಕ್ಸ್ ಆಫೀಸಲ್ಲಿ ಇವತ್ತು ಅದು ಸ್ಪೆಷಲ್. ನನ್ನ ಮುಂದೆ ಎಷ್ಟು ಸಿನಿಮಾ ಮಾಡಿದ್ರು ನಮ್ಮೇಲೊಂದಿನ ಸಿನಿಮಾ ಬೀಟ್ ಮಾಡೋ ಸಿನಿಮಾ ನನಗೆ ಆಗಲ್ಲ. ಸೊ ದಟ್ ವಿಲ್ ರಿಮೈನ್ ಸ್ಪೆಷಲ್. ಇವತ್ತು ಯಾವುದೇ ಈ ಸೀನ್ ಡೈಲಾಗ್ಗಳಂದರೆ ರಪ್ಪಂತ ನನಗೆ ನೆನಪಾಗ್ತದೆ. ಸೊ ಮುಗಿಸೋಕ್ಕಿಂತ ಮುಂಚೆ ನನಗೆ ನಮ್ಮೆಲ್ಲೊಂದರಲ್ಲಿ 2 ಫೇವ್ರೆಟ್ ಡೈಲಾಗ್ಸ್ ಇದೆ. ಸೊ ಅದನ್ನು ಹೇಳ್ತೀನಿ. ಒಂದು ಡೈಲಾಗ್ ನಾವು ನನ್ನ ಪ್ರೀವಿಯಸ್ ವಾಸನ ಪಕ್ಕ ಕಮರ್ಷಿಯಲ್ ಸಿನಿಮಾದಲ್ಲೂ ಯೂಸ್ ಮಾಡಿದ್ದೆ. ಸೊ ಆ 2 ಡೈಲಾಗ್ನ ಹೇಳ್ತೀನಿ. ಮೊದಲನೇದು, ಲವ್ವು ತಲೆ ನೋವು. ಈ ದೇಶದಲ್ಲಿರೋ ಏರಿಯಲ್ಲಿರೋ ಗಲ್ಲಿಲಿರೋ ಮನೆಯಲ್ಲಿರೋ ಹುಡುಗರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ಲವ್ ತಲೆ ನೋವು. ಹುಡುಗರು ಮಾಡೋ ರೌಡಿಸಮ್ಗಿನ ಹುಡುಗಿರು ಮಾಡೋ ರೌಡಿಸಮೇ ತುಂಬ ಡೇಂಜರು. ಹುಡುಗರು ಲಾಂಗು ಮಚ್ಚು ಇಟ್ಕೊಂಡು ರೌಡಿಸಮ್ ಮಾಡಿದ್ರೆ, ಹುಡುಗಿರು ಪ್ರೀತಿ ಅನ್ನೋ ಐಟಮ್ ಇಟ್ಕೊಂಡು ರೌಡಿಸಮ್ ಮಾಡ್ತಾರೆ. ಚಿನ್ನ, ರನ್ನ, ಲಂಗು, ಲಸ್ಕು ಅಂತೆಲ್ಲ ಮಾತಾಡಿ ನಮ್ಮ ಬದುಕೇ ಚಿತ್ರಣ ಮಾಡ್ತಿದ್ದಾರೆ. ಲೈಫಲ್ಲಿ ಯಾವುದೇ ಟಾರ್ಚರ್ ಬೇಕಾದ್ರೂ ಅನುಭವಿಸಿ, ಲವ್ ಅನ್ನೋ ಟಾರ್ಚರು ನಿಮ್ಮ ಶತ್ರುಘ್ನ ಬೇಡಕಂತಾರೆ. ನೀವಾಗಿರಿ. ಯಾವಳ ಹೇಳೋದು ಅಂತ ನೀವು ಬದಲಾಯಿಸ್ಕೊಳಕ್ ಹೋದ್ರೆ ಕೋಡಂಗಿಗಳಾಗ್ಬಿಡ್ತೀರಾ. ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ಕಾಗ್ದಿರಂಗೆ ಸೆಂಟಿಮೆಂಟ್ ಅನ್ನೋ ಕುರುಪು ಹಾಕಿ ನಿಮ್ಮ ಹೃದಯನ ಮನಸ್ಸನ್ನ ಕೆತ್ತು ಬಿಡ್ತಾರೆ. ಸೊ ಇನ್ನೊಂದು ಡೈಲಾಗ್ ಬಂದು ರವಿತೇಜ್ ಅವ್ರದ್ದು ಮತ್ತು ನನ್ನ ಕಾಂಬಿನೇಷನಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಬರುವಂಥ ಒಂದು ಡೈಲಾಗ್. ಏರಿಯಾ ಜಗತ್ತಲ್ಲಿ ಸಾವಿರಾರು ಏರಿಯಾ ಇದೆ. ಶ್ರೀರಾಮ್ಪುರ, ಕಲಸಿಪಾಲ, ಶಿವಾಜಿನಗರ, KG ಕೊಪ್ಪಳು, ಕುಂಬಾರಕೊಪ್ಪಳು, ಮಾವನಹಳ್ಳಿ, ಆವನಹಳ್ಳಿ, ಮೇಡಿಕೆನಲ್ಲಿ, ಗೌರಿಪಾಳ್ಯ, ಈ ಥರ ಡಿಸೈನ್ ಹೆಸರು, ಡಿಸೈನ್ ಏರಿಯಾಗಳು ಭಾರತ ದೇಶದ ಅಡಿಯಿಂದ ಮುಡಿಯವರೆಗೂ ಇದೆ. ಈ ಎಲ್ಲ ಏರಿಯಲ್ಲಿ ಬದುಕ್ತಾ ಇರೋದು ನಿಮ್ಮಂಥ ಡಿಸೈನ್ ಮನುಷ್ಯರೇ. ನೀವೆಲ್ಲ ನಿಮ್ಮ ಏರಿಯಾ ಮರ್ಯಾದೆಗೋಸ್ಕರ ಆಡಿದ್ರೆ ನಾನು ಆಡೋದು ತಿನ್ನಲು. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲೊಂದನ್ನ ಲಾಂಗೆಸ್ಟ್ ಬಿ ಸ್ಪೆಷಲ್. ಮೇಘನಾ ಗಾಂವ್ಕರ್ ಒಬ್ಳು ಹೀರೋಯಿನ್ ಅಂದ್ರೆ ತುಂಬಾ ಚೆನ್ನಾಗೇ ಕಾಣಿಸ್ಬೇಕು, ಸುಂದರವಾಗೇ ಇರಬೇಕು, ಸಿನಿಮಾನಲ್ಲಿ ತುಂಬಾ ಗ್ಲಾಮರಸ್ ಆಗಿ ತೋರಿಸ್ಬೇಕು ಅಂತ ಆ ಥರದ ಯಾವ ಆಸೆಗಳು ಇಲ್ಲದೆ ನಟನೆಗೆ ಪ್ರಾಮುಖ್ಯತೆ ಕೊಟ್ಟು ಈ ಕಥೆ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಬಂದ ಹುರುಪು ಹುಮ್ಮಸ್ಸಿನ ಹುಡುಗಿ ಮೇಘನಾ ಗಾಂವ್ಕರ್ ಅದ್ಭುತವಾಗಿ ನಟಿಸಿದ್ಲು. This film gave us a lot of experience, not just me, the entire team, acting wise ಆಗಿರಲಿ, ಸಿನಿಮಾಗೋಸ್ಕರ ಪ್ಯಾಷನ್ ವೈಸ್ ಆಗಿರಲಿ, ಸ್ಟ್ರಗ್ಲಿಂಗ್ ವೈಸ್ ಆಗಿರಲಿ, ಅಥವಾ ಒಂದು ರೀತಿಲಿ ನಮಗೆ ಪ್ರಿಪೇರ್ ಮಾಡೋಕ್ಕೆ ಫ್ಯೂಚರ್ಗೋಸ್ಕರ ಆ ರೀತಿಲಿ ಆಗಿರಲಿ. ಸೊ ಪ್ರತಿಯೊಂದು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ very special and very beneficial for me and a lot of people from this film. I have to thank Arvind Kaushik for casting me in this film. Arvind, I think prati sala ನೀವು ಸಿಕ್ಕಾಗ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ತಾ ಇರ್ತೀನಿ, ಬಿಕಾಸ್ ದಿಸ್ ಫಿಲ್ಮ್ ಇಸ್ ದ್ಯಾಟ್ ಸ್ಪೆಷಲ್. ನನಗೊಂದು ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ, ನಾನು ಗ್ಲಾಮರಸ್ ಹೀರೋಯಿನ್ ಅಂತ ಕಾಣಿಸ್ಕೊಳ್ಳೋಕ್ಕಿಂತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ್ಯಕ್ಟ್ರೆಸ್ ಹೀರೋಯಿನ್ ಅಂತ ಅನ್ಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಐ ಥಿಂಕ್ it became true for me. It set a path for me from the time I got launched in a film like this. Producers ke thank you helbeku. Ramaswamy sir, Chandrachari sir, Nagendra Joy sir, thank you so much for producing this film. Ashok Kashyap sir, Manu sir, Manju Bagade, who else? Arjun Janya. Oh my god, I think this is one of his best music album ever. This film is available on Hotstar, so please do check it out. You'll love this film. It's one of its kind. Of course, I've made some lifelong friends. Anish, Rakshit, thank you guys. Mandya Ramesh sir, thank you. Ravi Teja, Usha Bandari ma'am, Kuri Pratap aure, thank you so much. I love this team. Thank you. Of course, I have to mention this. Kannada cinema industry li ಒಂದು ಟ್ರೇಲರ್ ಲಾಂಚ್ ಅಂತ ಒಂದು ಟ್ರೆಂಡ್ ಸೆಟ್ ಆಗಿದ್ದು ನಮ್ಮ ಸಿನಿಮಾಯಿಂದ, ನಮ್ಮೆಲ್ಲೊಂದಿನಿಂದ. ಆ್ಯಂಡ್ ಐ ಥಿಂಕ್ ದಟ್ ಬಿಕೇಮ್ ಪಾಸಿಬಲ್ ಥ್ರೂ ಸಂತೋಷ್ ಆ್ಯಂಡ್ ಅರವಿಂದ್, ಬೋತ್ ಆಫ್ ದೇರ್ ವಿಷನ್. ಸೊ ಕುಡೋಸ್ ಗೈಸ್. ರಕ್ಷಿತ್ ಶೆಟ್ಟಿಯ ಮೊದಲನೇ ಸಿನಿಮಾ ನಮ್ಮೇರಿಯಲ್ಲೊಂದಿನ. ಆತ ಆಡಿಷನ್ಸ್ಗೆ ಬಂದಾಗ ಅನೀಶ್ ಪಾತ್ರಕ್ಕೆ, ಅಂದ್ರೆ ಏನು ಹೀರೋ ಇದ್ದಾನೆ ಅವನ ಪಾತ್ರಕ್ಕೆ ಬಂದಿದ್ದ. ತುಂಬಾ ಚೆನ್ನಾಗಿದ್ದಾನೆ ನೋಡಕ್ಕೆ,
ತುಂಬಾ ಒಳ್ಳೆ ಹುಡುಗನ ತರ ಕಾಣಿಸ್ತಾನೆ, ಇವನಿಗ ಏನೊಂದು ಪೊರಕಿ ಪಾತ್ರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಇನ್ನೊಂದು ಪಾತ್ರ ಬೇರೆ ಯಾರೋ ಮಾಡಬೇಕು ಅಂತ ಇದ್ದಂತ ಪಾತ್ರವನ್ನ ಇಲ್ಲ ರಕ್ಷಿತ್ ಕೈಲಿ ಮಾಡ್ಸೋಣ ಅಂತ ಹೇಳಿ ಮಾಡಿದ್ವಿ. ರಕ್ಷಿತ್ ಹೇಗ್ ಬೆಳೆದಿದ್ದಾನೆ ಅಂತ ನಮ್ಗೆಲ್ರಿಗೂ ಗೊತ್ತು. ಒಂದಿನ ಐ ರಿಮೆಂಬರ್, ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದೆ. ಐ ಗಾಟ್ ಎ ಕಾಲ್, ನೋಡಿದ್ರೆ ಅರವಿಂದ್. ಹಿ ಸೆಡ್, ಗುರು ಇದು ಫ್ರೀ ಇದೆಯಾ ಇವತ್ತು, ಬರೋಣ ಅಂತಿದ್ದೀನಿ ಸ್ಟುಡಿಯೋಗೆ. ಬಾಪ ಅಂದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕರ್ಕೊಂಬರ್ತೀನಿ ಅಂತ. ಯಾರಪ್ಪ ಅಂದೆ. ಇಲ್ಲ, ನಾನು ಕರ್ಕೊಂಬಂದು ತೋರಿಸ್ತೀನಿ, ಹೀ ಈಸ್ ಆಲ್ಸೋ ಅನ್ ಇಂಟೆಲೆಕ್ಚುಯಲ್ ಲೈಕ್ ಯು, ಚೆನ್ನಾಗಿ ಬ್ಲೆಂಡ್ ಆಗ್ತೀರಾ ನೋಡಿ ಅಂತ. ಹೌದಾ ಅಂದ್ಬಿಟ್ಟು ಸೊ ದಟ್ ಈವ್ನಿಂಗ್ ಐ ಸಾ ಅರವಿಂದ್ ಕಮಿಂಗ್ ಇನ್ ಸೈಡ್ ಅಂಡ್ ದೇರ್ ವಾಸ್ ಅನದರ್ ಒನ್ ಲಂಬು ಹೂ ಕೇಮ್ ಇನ್ ಟು ದ ಸ್ಟುಡಿಯೋ. ಒಂದು ಚಿಕ್ಕ ಕನ್ನಡಕ ಹಾಕಿ, ಒಂದು ಏನಂತಾರೆ ಎಕ್ಸ್ಪ್ಲೋರಿಂಗ್ ಐಸ್, ಎಲ್ಲದನ್ನು ಹೊಸದಾಗಿ ನೋಡೋ ಅಂಥ ಕಣ್ಣು, ಫುಲ್ಲು ಸ್ಟುಡಿಯೋನಲ್ಲಿ ಹಿಂಗೆ ನೋಡಿ. ಆಮೇಲೆ ಬಂದು ಕೂತ್ಕೊಂಡ ಚೇರಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ 2 ಕಾಲು ಮೇಲೆ ಎತ್ಬಿಟ್ಟು, ಈ ಊರುಗಳಲ್ಲಿ ಕೂತ್ಕೋತಾರೆ ಗೊತ್ತಾ, ನಾವು ಕಮೋಡಲ್ಲಿ ಕೂತ್ಕೋತೀವಲ್ಲ, ಈ ಇಂಡಿಯನ್ ಕಮೋಡಲ್ಲಿ ಕೂತ್ಕೋತೀವಲ್ಲ ಪ್ರಾಸೆಸ್ ನಡೆಯೋಕ್ಕೆ, ಆ ರೇಂಜಿಗೆ ಕೂತ್ಕೊಂಡ ಇವನು, ಈ ಹೊಸಬಾ ಕ್ಯಾರೆಕ್ಟ್ರು. ಸೊ ಅವಾಗ ನನಗೆ ಕ್ಯಾರೆಕ್ಟರ್ ಅನ್ನಿಸ್ಬಿಡ್ತು, ಇದು ಯಾವುದೋ ಕ್ಯಾರೆಕ್ಟರ್ ಇದು, ಈಸ್ ಇನ್ ಇಸ್ ಕಂಫರ್ಟ್ ಝೋನ್. ಬಟ್ ಸರಿ, ಯಾರಪ್ಪ ಅಂತ ಕೇಳಿದಾಗ ಎನಿ ಗೆಸಸ್? ನನ್ ಅದರ್ ದ್ಯಾನ್ ಅವರ್ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ದಟ್ ವಾಸ್ ಮೈ ಫಸ್ಟ್ ಮೀಟಿಂಗ್ ವಿತ್ ರಕ್ಷಿತ್. ಬಿಯಾಂಡ್ ಆಲ್ ದಿಸ್ ಸ್ಪೆಸಿಮೆನ್ಹುಡ್ ಹಿ ಕ್ಯಾರಿಡ್ ವಿತ್ ಹಿಮ್. ಮಾತಾಡ್ತಾ ಐ ಸ್ಟಾರ್ಟೆಡ್ ಕಮಿಂಗ್ ನೋ, ಓಕೆ ದಿಸ್ ಫೆಲೋ ಈಸ್ ಇನ್ ಎ ಡಿಫ್ರೆಂಟ್ ಲೀಗ್. ಅಂದರೆ ಅಟ್ಲೀಸ್ಟ್ ನನಗೆ ಅರವಿಂದ್ಗೆ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುವಂಥ ಮನುಷ್ಯ ಅಂತ ಗೊತ್ತಾಯಿತು. ಅಂದರೆ ಒಂದು ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್ಸ್, ನಾವು ಡಿಸ್ಕಸ್ ಮಾಡೋ ಸಿನಿಮಾ ವಿಷಯಗಳಿರಲಿ ಎಲ್ಲದರಲ್ಲೂ ನೀಟಾಗಿ ಈವನ್ ಬ್ಲೆಂಡ್ ಆಗ್ತಿದ್ದ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್. ಇನ್ಫ್ಯಾಕ್ಟ್ ಅದಾದಮೇಲೆ ಪ್ರತಿ ಸತಿ ಅರವಿಂದ್ ಜೊತೆ ಇವನು ಇರ್ತಾನೆ. ಇವನು ಒಂಥರ ಲಾರ್ಲ್ ಆ್ಯಂಡ್ ಹಾರ್ಡಿ ಥರ. ಎವ್ರಿ ಟೈಮ್ ಅರವಿಂದ್ ಐ ಮೀಟ್, ದಿಸ್ ಫೆಲೋ ಇಸ್ ದೇರ್, ರಕ್ಷಿತ್ ಇಸ್ ದೇರ್. ಆ್ಯಂಡ್ ಎನ್ ನಂಬರ್ ಆಫ್ ಟೈಮ್ಸ್ ದೇ ಹ್ಯಾವ್ ವಿಸಿಟೆಡ್ ಮೈ ಸ್ಟುಡಿಯೋ ಜಸ್ಟ್ ಟು ಹ್ಯಾವ್ ಸಮ್ ಚಾಟ್. ಆ್ಯಕ್ಚುಲಿ ಇನ್ನೂ ಕೆಲಸ ಶುರುವಾಗಿಲ್ಲ, ಚಾಟಿಂಗ್ಗೆ ಅಂತಲೇ ಬರ್ತಾಯಿದ್ರು. ಐ ಥಿಂಕ್ ಜಾಂಡೀಸ್ ಹೋಗಿ ಶೂಟಿಂಗ್ ಎರಡನೇ ಸ್ಕೆಡ್ಯೂಲಲ್ಲಿ, ದಟ್ಸ್ ವೆನ್ ಐ ಕುಡ್ ಗೋ ಟು ತೀರ್ಥಹಳ್ಳಿ ಫಾರ್ ಸಮ್ ಪಾರ್ಟ್ ಆಫ್ ದ ಶೂಟ್, ಬಿಕಾಸ್ ಇಳಿದಿತ್ತು ಜಾಂಡೀಸು. ಆ್ಯಂಡ್ ಐ ಟುಕ್ ದ ರಿಸ್ಕ್ ಆಫ್ ಗೋಯಿಂಗ್ ಒಂದು 12 to 13 days, ಐ ಥಿಂಕ್ ಐ ವಾಸ್ ದೇರ್ ಇನ್ ತೀರ್ಥಹಳ್ಳಿ. And in that 12 to 13 days, I used to travel every day in Rakshit's car. Rakshit had a Estilo. I think it's Estilo. Daily ಬರೋನು. ಅವನ ಸೀನ್ಸ್ ಇರ್ತಿರ್ಲಿಲ್ಲ. his scenes are very less. But ಎಲ್ಲೇ ಶೂಟಿಂಗ್ ನಡೀತಾ ಇದ್ರು he used to come, taking his car. So he used to stay with us in the same hotel. ನಾನು, ಅನೀಶು, ರಕ್ಷಿತ್, ರವಿತೇಜ, ಇವರೆಲ್ಲ ಜೊತೆಗೆ ಒಂದೇ ಹೋಟ್ಲಲ್ಲಿ ಇರ್ತಿದ್ವಿ. ಆ್ಯಂಡ್ ಚಿಕ್ಕ ಮಕ್ಕಳ ಥರ ಫನ್ನು. ಐ ಟೆಲ್ ಯು, ಐ ಸ್ಟಾರ್ಟೆಡ್ ವಂಡ್ರಿಂಗ್ ಗ್ರೋನ್ ಅಪ್ಸ್ ಅಂತ. ಅಂದರೆ ನಾಟ್ ಇನ್ ಎ ನೆಗೆಟಿವ್ ಸೆನ್ಸ್. ಮೇಘನಾ ಐ ಮೆಟ್ ಹರ್. ಮೇಘನಾ ಆ್ಯಂಡ್ ಅನೀಶ್ ಐ ಮೆಟ್ ಇನ್ ದ ಶೂಟಿಂಗ್ ಇಟ್ ಸೆಲ್ಫ್, ಫಸ್ಟ್ ಡೇ ಆಫ್ ದ ಶೂಟಿಂಗ್. ಸೊ ಲಾಟ್ ಆಫ್ ಫನಿ ಮೂಮೆಂಟ್ಸ್ with Meghana and Anish and all I had. ಸೊ ಬಟ್ ಹೋಟ್ಲಿಗೆ ಬಂದುಬಿಟ್ರೆ ಇವ್ರು 3 ಜನ ಚಿಕ್ಕ ಮಕ್ಕಳ ಥರ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಓಡಾಡಿಕೊಂಡು ಹೊಡೆದ್ಬಿಟ್ಟು ಓಡಾಡೋದು, ಆಮೇಲೆ ಅವ್ರವ್ರ ರೂಮಲ್ಲಿ ಹೊಡೆದ್ಬಿಟ್ಟು ಹೋಗಿ ಬಚ್ಚಿಟ್ಕೊಳ್ಳೋದು. ಈ ಅನೀಶು, ರಕ್ಷಿತ್ತು, ಮೇಘನಾ ಹಿಂಗೆ ಆಟಾಡ್ತಾಯಿದ್ರು. ನಮಗೆ, ನಾನು ಅರವಿಂದ್ ಗ್ರೋನ್ ಅಪ್ಸ್ ಥರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಐ ಯೂಸ್ ಟು ಫೀಲ್ ಗ್ರೋನ್ ಅಪ್. ಇವತ್ತಿಗೂ ಐ ಡೋಂಟ್ ಬಿಲೀವ್ ದಟ್ ಐ ಆಮ್ ಎ ಗ್ರೋನ್ ಅಪ್ ಗೈ. ಬಟ್ ಯಟ್ ನಮಗೆ ಅವಾಗ ಇವ್ರ ಆಟ ಈ ಲೆವೆಲ್ಗೆ ನಾವು ಆಡಲ್ವಲ್ಲ. ಸೊ ನಾವಿಬ್ರು ನೋಡ್ಕೊಂಡು ಆಗ್ತಾ ಇದ್ವಿ, ಏನು ಗುರು ಇವರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಬಟ್ ಇಟ್ ವಾಸ್ ಆಲ್ ಫನ್ ಆ್ಯಕ್ಚುಲಿ. ಅಟ್ ದೋಸ್ ಡೇಸ್ ಐ ಮಿಸ್, ಆ್ಯಕ್ಚುಲಿ ರಾಯಲಿ ಐ ಮಿಸ್. ಸೊ ಇದೊಂದು ಅದ್ಭುತ ಜರ್ನಿ. ಜೊತೆಗೆ ರವಿತೇಜ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡು ಥಿಯೇಟ್ರಲ್ಲಿ ರವಿತೇಜ ಮಾತಾಡ್ತಿದ್ರೆ ಜನ ವಿಸಿಲ್ಗಳು ಹೊಡಿತಾ ಇದ್ರು. ಅಷ್ಟು ಅದ್ಭುತವಾಗಿ ನಟಿಸಿದ್ದ ಆ ಪುಕ್ಲಾ ಬಾಸ್ ಅನ್ನೋ ಪಾತ್ರದಲ್ಲಿ. ಹಿರಿಯರಾದ ಮಂಡ್ಯ ರಮೇಶ್ ಅವರು ಆ ನಾಯಕನ ಅಣ್ಣನ ಪಾತ್ರದಲ್ಲಿ ನಟಿಸಿದ್ರು. ಮರೆಯಕ್ಕಾಗಲ್ಲ. ಉಷಾ ಭಂಡಾರಿ ಅವರು,
ಆಮೇಲೆ ಒಟ್ಟಾರೆ ಸಿನಿಮಾದಲ್ಲಿ ಬಹಳಷ್ಟು ಜನ ನನ್ನ ಗೆಳೆಯರು ನಟಿಸಿದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದಂತ ನನ್ನ ಸ್ನೇಹಿತ ಮಂಜು ಬಗಾಡೆ, ಮಂಜುನಾಥ್ ಶೆಟ್ಟಿ, ನಾವೆಲ್ಲ ಒಂದು ತಿಕ್ಕಲುತನದ ಫ್ಯಾಮಿಲಿ ಆಗಿದ್ವಿ ಎಲ್ರು. ನನ್ನ ಫಸ್ಟ್ ಯೂನಿಟ್ ಸಿನಿಮಾಟೋಗ್ರಫರ್ ಮನೋಹರ್ ಯಾಪ್ಲಾರ್ ಅವರು ಒಂಥರ ಎಲ್ಲರ, ಅಂದ್ರೆ ಈ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ನಮ್ಮಲ್ಲಿ ಆ ತರದ ಆರ್ಟಿಸ್ಟ್ ಬೇರೆ ಟೆಕ್ನಿಷಿಯನ್ಸ್ ಬೇರೆ ಅಂತ ಅಲ್ಲದೆ ಒಂದು ಹುಚ್ಚು ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ವಿವರ್ ಇನ್ ದಟ್ ಆ ಪ್ಯಾಷನ್ ಅಲ್ಟಿಮೇಟ್ ಇದ್ರಲ್ಲಿ ಇದ್ವಿ. ಯಾವುದೋ ಒಂದು ಅದ್ಭುತವಾಗಿರುವಂತ ಸಿನಿಮಾ ಮಾಡ್ತಾ ಇದೀವಿ ಅನ್ನೋ ಜೋಶಲ್ಲಿದ್ವಿ. ಅದೇ ರೀತಿ ಸಿನಿಮಾಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನು ಕೇಳ್ಬಂತು ರಿಲೀಸ್ ಆಗೋದಕ್ಕೆ ನಾವು ಪಟ್ಟ ಸ್ಟ್ರಗಲ್ ಅವೆಲ್ಲವೂ ನೆನ್ಸ್ಕೊಂಡ್ರೆ ಇವತ್ತಿಗೂ 2 ವರ್ಷ ಆಗಿದೆಯೋ 3 ವರ್ಷ ಆಗಿದೆಯೋ ಅಂತ ಅನ್ಸುತ್ತೆ ಅಷ್ಟೇ ಆ ಸಿನಿಮಾ ರಿಲೀಸ್ ಆಗಿ. ಇವತ್ತು ಆ ಸಿನಿಮಾಯಿಂದ ಹೊರಹೊಮ್ಮದಂತ ಎಷ್ಟೋ ಜನ ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದು ಅರ್ಜುನ್ ಜನ್ಯ ಆಗಿರ್ಬೋದು, ಮೇಘನಾ ಆಗಿರ್ಬೋದು, ರಕ್ಷಿತ್, ಅನೀಶು, ಯಾರೇ ಆಗಿರ್ಬೋದು. ಸೊ ಇಟ್ ಫೀಲ್ಸ್ ಗ್ರೇಟ್ ಲುಕಿಂಗ್ ಬ್ಯಾಕ್. 10 ವರ್ಷ ಆಗಿದೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮಾತಾಡಕ್ಕೆ ಇಷ್ಟಪಡೋದು ನಮ್ಮ ನಿರ್ಮಾಪಕರ ಬಗ್ಗೆ. ಇದಿಷ್ಟು ಜನ ನನ್ನ ಜೊತೆಯಲ್ಲಿ ಈ ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ, ಈ ಸಿನಿಮಾ ಮಾಡು ಅಥವಾ ಮಾಡಬಹುದು ಅನ್ನೋ ಒಂದು ಕಲ್ಪನೆನ ಸ್ಟ್ರಾಂಗ್ ಮಾಡಿದ್ದು ನಮ್ಮ ನಿರ್ಮಾಪಕರು. ನಾವೆಲ್ಲರೂ ಅವರು ನಟರೆಲ್ಲರೂ ತೆರೆಯ ಮುಂದೆ ನಟನೆ ಮಾಡ್ತಾ ಇದ್ರೆ, ಅದಕ್ಕೆ ನಮ್ಮ ತಾಂತ್ರಿಕ ವರ್ಗ ಕೆಲಸ ಮಾಡ್ತಾ ಇದ್ರೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾಗೆ ಬಂಡವಾಳ ಹೂಡಬೇಕು ಅಂತ ಬಂದಂತಹ ಧೈರ್ಯಶಾಲಿಗಳು 4 ಜನ: ನಾಗೇಂದ್ರ ಜೋಯ್ಸ್, ರಾಮಸ್ವಾಮಿ, ಚಂದ್ರಾಚಾರಿ ಮತ್ತು ರಾಜಶೇಖರ್. ಈ 4 ಜನ ನನಗೆ ಸಿನಿಮಾದ ನಿರ್ಮಾಪಕರಾಗಿ ಪರಿಚಯ ಆದವರಲ್ಲ, ಸ್ನೇಹಿತರಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇನಿಷಿಯಲ್ ಸ್ಟೇಜ್ ಇಂದನೂ ನಮ್ಮ ಜೊತೆಲೇ ಇದ್ದು ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮ ಪಟ್ಟು ಆ ಸಿನಿಮಾಗೆ ಏನ್ ಬೇಕು ಅದನ್ನೆಲ್ಲ ಒದಗಿಸಿ ಕೊಟ್ಟಂತವರು ನಮ್ಮ 4 ಜನ ನಿರ್ಮಾಪಕರು. ಇವತ್ತಿಗೂ ನಾನು 4 ಜನರನ್ನ ಮರೆಯಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಬಂದ್ರು. ಸಿನಿಮಾ ಬಗ್ಗೆ ಇದ್ದಂತಹ ಒಂದು ಪ್ರೀತಿ ಇದೆಯಲ್ಲ, ಅದು ಅವ್ರನ್ನ ಆ ಸಿನಿಮಾ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು. ಸೊ ತುಂಬಾ ಸ್ಟ್ರಗಲ್ಗಳ ನಡುವೆ ನಮ್ಮೇರಿಯಲ್ಲಿ ಒಂದಿನ ಸಿನಿಮಾ ತೆರೆ ಕಂಡಿತ್ತು. ನಮ್ಮೇರಿಯಲ್ಲಿ ಒಂದಿನ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 10 ವರ್ಷಗಳನ್ನು ಪೂರೈಸ್ಕೊತಾ ಇದೆ. ಇದರ ಒಟ್ಟಿಗೆ ರಕ್ಷಿತ್ ಶೆಟ್ಟಿ, ಅನೀಶ್ ತೇಜೇಶ್ವರ್, ಮೇಘನಾ ಗಾಂವ್ಕರ್ ಇವರು ಸಹ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 10 ವರ್ಷಗಳನ್ನು ಪೂರೈಸ್ಕೊತಾ ಇದ್ದಾರೆ. ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಿದ್ದೀನಿ. ಜೊತೆಗೆ ಮತ್ತಷ್ಟು ಯಶಸ್ಸು ಅವರಿಗೆ ಚಿತ್ರರಂಗದಲ್ಲಿ ಸಿಗಲಿ ಅಂತ ಹಾರೈಸ್ತಿದ್ದೀನಿ. ಈ ಸಿನಿಮಾ ಮಾಡೋಕ್ಕೆ ಹೊಟ್ಟಿದೆ ಒಂದು ಇಂಟ್ರೆಸ್ಟಿಂಗ್. ನಾವು ನಿನ್ನದೇ ನೆನಪು ಶೂಟಿಂಗಲ್ಲಿ ಇದ್ವಿ ತೀರ್ಥಹಳ್ಳಿಯಲ್ಲಿ. ಅರವಿಂದ್ ಕೌಶಿಕನ್ ಅಲ್ಲಿ ಮೀಟಾಗಿ ಸಬ್ಜೆಕ್ಟನ್ನು ಕೇಳ್ತೀವಿ, ಸಿನಿಮಾ ಮಾಡೋದಂತೇಳಿ ನಾನು, ನನ್ನ ಕಸಿನ್ ಚಂದ್ರಾಚಾರಿ, ರಾಜಶೇಖರ್, ನಾಗೇಂದ್ರ ಜೋಯ್ಸ್ ತೀರ್ಮಾನ ಮಾಡಿ ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಬೆಂಗಳೂರಿಗೆ ವಾಪಸ್ ಬಂದು ಹೀರೋ ಹುಡುಕಾಟದಲ್ಲಿ ಇರ್ತೀವಿ. ಇದಕ್ಕೆ ಮುಂಚೆ ಯಶ್ ಸರ್ ಫಿಕ್ಸ್ ಆಗಿರ್ತಾರೆ, ಬಟ್ ಕಾರಣಾಂತರಗಳಿಂದ ಅವರು ಬ್ಯುಸಿ ಇದ್ದಿದ್ದರಿಂದ ಹೊಸ ಹೀರೋ ಹುಡುಕಾಟದಲ್ಲಿ ಇರ್ತೀವಿ. ಆಗ ನಮ್ಗೆ ಸಿಗೋದೇ ಅನೀಶ್ ತೇಜೇಶ್ವರ್. ಅವರು ಹೈದರಾಬಾದಲ್ಲಿ ಇರ್ತಾರೆ, ಚಲನಚಿತ್ರರಂಗಕ್ಕೆ ಬೇಕಾದ ತರಬೇತಿಯನ್ನು ಪಡ್ಕೋತಾ ಇರ್ತಾರೆ. ಅವ್ರನ್ನ ಅಪ್ರೋಚ್ ಮಾಡಿ ಬೆಂಗಳೂರು ಕರೆಸ್ಕೊಂಡು ಅವ್ರನ್ನ ಮೀಟ್ ಮಾಡಿ ಅವರೇ ಹೀರೋಗಿ ಫಿಕ್ಸ್ ಆಗ್ತಾರೆ. ಹೀರೋಗಿ ಫಿಕ್ಸ್ ಆಗಿ ಶೂಟಿಂಗ್ ಹೊಡ್ತೀವಿ. ತೀರ್ಥಹಳ್ಳಿ, ಮೈಸೂರು ಮತ್ತು ಬೆಂಗಳೂರು ಸರೌಂಡಿಂಗ್ ಎಲ್ಲ ಶೂಟಿಂಗ್ ಮಾಡ್ತೀವಿ. ಆ ಸಿನಿಮಾ ಎಕ್ಸ್ಪೀರಿಯನ್ಸ್, ಈ ಸಿನಿಮಾನೇ ಒಂದು ನಮ್ಮೆಲ್ರಿಗೂ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಅಶೋಕ್ ಸರಿಂದ ಕಲಿಯೋದು ತುಂಬ ಇತ್ತು. ಅರ್ಜುನ್ ಜನ್ಯ ತುಂಬ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ರು. ಬಟ್ ನಮ್ಮ ದುರಾದೃಷ್ಟ ಏನೋ ಗೊತ್ತಿಲ್ಲ, ಸಿನಿಮಾ 6 ತಿಂಗಳು ಮುಂಚೆ ರಿಲೀಸ್ ಮಾಡಬೇಕಿತ್ತು. ನಾವು ಒಂದ್ಸರಿ ಡೇಟ್ ಅನೌನ್ಸ್ ಮಾಡಿ 6 ತಿಂಗಳು ಮುಂದೆ ಹೋದ್ವಿ. ಸುಮಾರು ಜನ ಆಡಿಯನ್ಸು ಸಿನಿಮಾ ಬಂದೋಗಿದೆ ಅಂಥೇಳಿ ಮತ್ತು ನೋಡೋಕ್ಕೆ ಬರಲಿಲ್ಲ. ಆದರೂ ನಮ್ಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ತೃಪ್ತಿ ಇದೆ. ಸಿನಿಮಾಗೆ ಒಳ್ಳೊಳ್ಳೆ ರಿವ್ಯೂಸ್ ಬಂತು. ಇವತ್ತಿಗೂ ಸಿನಿಮಾ ಸುವರ್ಣ ಪ್ಲಸ್ಸಲ್ಲಿ ಆಗ್ತಾಯಿರ್ತಾರೆ, ತಿಂಗಳಲ್ಲಿ ಒಂದ್ಸರಿ ಆದರೂ ಆಗ್ತಾಯಿರ್ತಾರೆ. ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಮತ್ತೊಮ್ಮೆ ಇವ್ರ ಜೊತೆಲೆಲ್ಲ ಸಿನಿಮಾ ಮಾಡೋ ಅವಕಾಶ ನಮಗೆ ಸಿಗಲಿ. ಮತ್ತು ನಮ್ಮ ಈ ಟೈಮಲ್ಲಿ ಎ.ಎಮ್. ರಮೇಶ್ ಸರ್ನೂ ನೆನೆಸ್ಕೋತಾ ಇದ್ದೀನಿ. ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದರು. ಅವರೆಲ್ರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಒಳ್ಳೆ ಸಿನಿಮಾ ಮಾಡೋಣ ನಿಮ್ಮ ಜೊತೆಯಲ್ಲಿ ಅಂತೇಳಿ ನಮ್ಮೆಲ್ರಿಗೂ ತುಂಬ ಆಸೆ ಇದೆ. ನೋಡೋಣ, ಅವಕಾಶ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ.
ಈ ಸಿನಿಮಾಗಿಂತಲೂ ಮುಂಚೆಯಿಂದಲೂ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದ, ನನ್ನ ಜೊತೆಲಿ ಸ್ನೇಹಿತನಾಗಿ ನನ್ನ ಗೆಳೆಯ ಸಂತೋಷ್ ರಾಧಾಕೃಷ್ಣನ್, ಆತ ಈ ಸಿನಿಮಾಗೆ ವಿಜುವಲ್ ಎಫೆಕ್ಟ್ಸು ಮತ್ತೆ ಪೋಸ್ಟರ್ ಡಿಸೈನಿಂಗು ಎಲ್ಲ ಮಾಡಿದ್ರು. ಮುಖ್ಯವಾಗಿ ಟ್ರೈಲರ್, ನಮ್ಮೇರಿಯಾಲೊಂದಿನ ಸಿನಿಮಾದ ಟ್ರೈಲರ್ ಅವತ್ತಿಗೆ ಯೂಟ್ಯೂಬ್ ಅಲ್ಲಿ ತುಂಬಾ ದೊಡ್ಡ ಸದ್ದು ಮಾಡದಂತಹ ಒಂದು ಟ್ರೈಲರ್. ಇವತ್ತಿಗೂ ಜನ ಇಟ್ ಇಸ್ ಸೋ ಟ್ರೆಂಡಿ, ಇಟ್ ಇಸ್ ಸೋ ಹ್ಯಾಪನಿಂಗ್ ಅಂತ ಆ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಮುಖ್ಯ ಕಾರಣ ಸಂತೋಷ್ ರಾಧಾಕೃಷ್ಣನ್. ಅಂಡ್ ಇಡೀ ಸಿನಿಮಾ ಆತ ಹುಷಾರಿಲ್ಲದೆ ಇದ್ರು, ಮಧ್ಯದಲ್ಲಿ ಒಬ್ಬನೇ ಕುತ್ಕೊಂಡು ಒಂದು ಆ ಇಡೀ ಸಿನಿಮಾದ ಮನ್ಮಥನ ಸಾಂಗ್ ಆಗಿರ್ಬೋದು, ಅಥವಾ ಸಿನಿಮಾದಲ್ಲಿ ಬರುವಂತ ಬೇರೆ ಗ್ರಾಫಿಕ್ಸ್ ಪೋರ್ಷನ್ಸ್ ಆಗಿರ್ಬೋದು, ಅಥವಾ ಸಿನಿಮಾದ ಪೋಸ್ಟರ್ ಡಿಸೈನ್, ನನ್ನ ಸಿನಿಮಾ ಎಷ್ಟೋ ಅದು ಇವರೆಲ್ಲರದು ಅಷ್ಟೇ ಈ ಸಿನಿಮಾ ನಮ್ಮೇರಿಯಾಲೊಂದಿನ. ಸೊ ಯಾರು ಇದರಲ್ಲಿ ಹೆಚ್ಚು ಕಮ್ಮಿ ಅಂತಿಲ್ಲ, ಎಲ್ಲರೂ ಸೇರಿ ಕಟ್ಟಿದಂತಹ ಒಂದು ಕನಸು ನಮ್ಮೇರಿಯಾಲೊಂದಿನ. ನಮ್ಮ ಏರಿಯಾಲೊಂದಿನ ಇವತ್ತಿಗೆ ರಿಲೀಸ್ ಆಗಿ 10 ವರ್ಷ ಆಗಿದೆ. ಬಟ್ ಅದರ ನಿಜವಾದ ಕತೆ ಇನ್ನೊಂದು 2-3 ವರ್ಷ ಹಿಂದೆ ಹೊರಟೋಗುತ್ತೆ. ನನಗೆ I first came in touch with this particular story and the experience of the story through a short movie which Arvind had directed. Arvind had directed and shot. ಅವರೇ ಶೂಟ್ ಮಾಡಿದ್ರು, ಅರವಿಂದೇ ಶೂಟ್ ಮಾಡಿದ್ದ. ಸೊ ಅದನ್ನು ತೋರಿಸ್ದ ಒಂದ್ಸತಿ. ಆ್ಯಂಡ್ ಅದು ನೋಡಿದಾಗ್ಲೇ ಫಾರ್ ದಟ್ ಟೈಮ್ ಐ ಆಮ್ ಟೆಲಿಂಗ್ ಯು ಇಟ್ ವಾಸ್ ವೆರಿ ಫ್ರೆಶ್. ದಟ್ ರಾ ರಸ್ಟಿಕ್ essence of the story, a short movie he had captured with 2 different actors he had done. So ಆ ಶಾರ್ಟ್ ಮೂವಿ ಆದಮೇಲೆ ದೆನ್ ನನ್ನ ಒಡನಾಟ ಜಾಸ್ತಿ ಆಗ್ಬಿಡ್ತು ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ. ಈ ಟೋಲ್ಡ್ ಇದನ್ನ ಒಂದು ಮೂವಿ ಮಾಡೋಣ, ಇದನ್ನು ಹೆಂಗನ ಒಂದು ಮೂವಿ ಮಾಡಬೇಕು, ಐ ವಾಂಟ್ ಟು ಲುಕ್ ಫಾರ್ ಪ್ರೊಡ್ಯೂಸರ್ಸ್ ಅಂತೆಲ್ಲ ಅಂದ್ಬಿಟ್ಟು ದಿನ ಓಡಾಡ್ತಿದ್ವಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಐ ಥಿಂಕ್ ಆನ್ ಎ ಡೈಲಿ ಬೇಸಿಸ್ ಐ ಟು ಟೇಕ್ ಮೈ ಬೈಕ್ ಆ್ಯಂಡ್ ಗೋ ಟು ಹಿಸ್ ಹೌಸ್. ಆಮೇಲೆ ನಾವಿಬ್ಬರು ಸೇರಿಕೊಂಡು ಯೂಸ್ ಟು ಗೋ ಟು ಡಿಫ್ರೆಂಟ್ ಪೀಪಲ್, different prospective people, and I don't know, I don't remember how many number of people we have met. So ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು ಈ ಸಿನಿಮಾದು. ದೆನ್ ಇನಿಷಿಯಲಿ ನಮ್ಮ ಜರ್ನಿ ಜೊತೆಗೆ ಸೇರಿಕೊಂಡಿದ್ದು ಯಶ್. ಇನ್ಫ್ಯಾಕ್ಟ್ ಐ ಥಿಂಕ್ ಯಶ್ ಆರ್ ನವೀನ್, whom we used to call, his real name being Naveen. Naveen, I think he joined Arvind even before me with respect to this project. I think Nan Baroshtolagi Naveen was already there, and I remember Arvind introducing me to Naveen in his house, Arvind's house, and we used to just while around. Actually, Nanu, Arvind, Yash or Naveen, we were whiling around in his house. Top floor ಅಲ್ಲಿ ರೂಮ್ ಇತ್ತು ಅರವಿಂದ್. ಇದ್ರ ಬಗ್ಗೆನೇ, ಈ ಸಿನಿಮಾ ಬಗ್ಗೆನೇ ಬಹಳಷ್ಟು ವಿಷಯಗಳು ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ದ ಸ್ಕ್ರೀನ್ ಪ್ಲೇ ಅದಷ್ಟು ಯೂಸ್ ಟು ಡಿಸ್ಕಸ್. ಆ್ಯಂಡ್ ನವೀನ್ ಯೂಸ್ ಟು ಇಮ್ಯಾಜಿನ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ, ಆ್ಯಂಡ್ ಯೂಸ್ ಟು ಟ್ರೈ ಟು ಆ್ಯಕ್ಟ್ ಸರ್ಟನ್ ಸೀನ್ಸ್. ನಾನು ನವೀನ್ ಅಂತ ಕರಿತೇನೆ ಅಂದರೆ ದಟ್ ಈಸ್ ವಾಟ್ ವಿ ವರ್ ಯೂಸ್ ಟು ದೋಸ್ ಡೇಸ್. ಐ ದಟ್ ಮೇಡ್ ಅನ್ ಆಫೀಸ್ ನಿಯರ್ ವೆಂಕಟೇಶ್ವರ ಥಿಯೇಟರ್, ಗಿರಿನಗರ್ ಹತ್ರ, ಹನುಮಂತ ನಗರ ರೋಡ್ ಹತ್ರ. ಸೊ ಅಲ್ಲಿ ದಟ್ ವಾಸ್ ಅಡ್ಡ. ಆ ರೂಮ್, ಆ ಮನೆಗೆ ಬರ್ತಾ ಇದ್ದೆ ನಾನು. ಆ್ಯಂಡ್ ಡೇ ಇನ್ ಆ್ಯಂಡ್ ಔಟ್ ಐ ವಾಸ್ ಸೀಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ವಾನಬಿ ಆ್ಯಕ್ಟರ್ಸ್ ಕಮಿಂಗ್, ಆ್ಯಂಡ್ ಯುನೋ ತುಂಬ ಆಡಿಷನ್ಸ್ ನಡೀತಾ ಇತ್ತು ಈ ರೌಡೀಸ್ ಅವರದೆಲ್ಲ ಕ್ಯಾರೆಕ್ಟರ್ಸ್ಗೆ. ಆ್ಯಂಡ್ ದಟ್ ಈಸ್ ವೆನ್ ಇಂಟ್ರೆಸ್ಟಿಂಗ್ಲಿ ಐ ಮೆಟ್ ಪವನ್, ಲೂಸಿಯಾ ಪವನ್ ಕುಮಾರ್. ವೆರಿ ಫಸ್ಟ್ ಟೈಮ್ ವಿ ಮೆಟ್ ಹಿಮ್. ಇನ್ಫ್ಯಾಕ್ಟ್ ಹಿ ಕೇಮ್ ಟು ದ ಆಡಿಷನ್. ಯಾಕಂದ್ರೆ ಅವರು he had sent some photos with long hair and all, but ಅವ್ರು ಬಂದಾಗ ಲಾಂಗ್ ಹೇರ್ ಇರಲಿಲ್ಲ. ಸೊ ದಟ್ ವಾಸ್ ಅವರ್ ಡಿಸ್ಕಷನ್ ಪಾಯಿಂಟ್. ವಿ ಆರ್ ಆಸ್ಕಿಂಗ್, ಇಲ್ಲ ಲಾಂಗ್ ಹೇರ್ ಇತ್ತಲ್ಲ ಅದು ಯಾಕೆ ತೆಗೆದ್ರಿ ಅಂತ. ಅದು ನೋಡಿಬಿಟ್ಟು ಕರೆದಿದ್ವಿ. ಆ್ಯಂಡ್ ವಿ ಹ್ಯಾಡ್ ಎ ಗುಡ್ ಡಿಸ್ಕಷನ್. ಆ್ಯಂಡ್ ಇನ್ಫ್ಯಾಕ್ಟ್ ಔಟ್ ಆಫ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್ ಹು ಹ್ಯಾಡ್ ಕಮ್ ಫಾರ್ ದ ರೌಡೀಸ್ ಕ್ಯಾರೆಕ್ಟರ್ಸ್, this Pawan Kumar stood out in the sense that because of his the way he communicated, the way he presented himself. In fact, ನನಗೂ ಅರವಿಂದ್ಗೂ he told, ನನ್ನ ಹತ್ರ ಒಂದು ಬ್ಲಾಗ್, ಐ ಹ್ಯಾವ್ ಸ್ಟಾರ್ಟೆಡ್ ಎ ಬ್ಲಾಗ್, ನೋಡಿ ನೀವು ಅಂತೆಲ್ಲ. ಆ ಬ್ಲಾಗ್ದು ಐ ಫಾರ್ಗಾಟ್ ವಿಚ್ ಬ್ಲಾಗ್ ಇಟ್ ಈಸ್ ಆ್ಯಕ್ಚುಲಿ, ದ ನೇಮ್ ಆಫ್ ದ ಬ್ಲಾಗ್. He gave the URL of the blog.
And I remember that evening coming back to my studio, I just checked that URL, and it was very interesting to see that quite an educated guy. ಅಂದರೆ ಹೇಳೋ ವಿಷಯದಲ್ಲಿರಲಿ, ನಾಟಕ ಥಿಯೇಟ್ರಿಕ್ಸ್ ಬಗ್ಗೆನೇ ಏನೋ ಇತ್ತು ಆ ಬ್ಲಾಗು. ಆ್ಯಂಡ್ ಐ ರಿಮೆಂಬರ್ ಕಾಲಿಂಗ್ ಅರವಿಂದ್ ಆ್ಯಂಡ್ ಟೆಲಿಂಗ್ ದಿಸ್, ಬೆಳಗ್ಗೆ ಬಂದಿದ್ನಲ್ಲ ಪವನ್ ಅಂತ, ಹಿ ಸೀಮ್ಸ್ ಟು ಬಿ ಸಮ್ ಕೈಂಡ್ ಆಫ್ ಅನ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ಅಷ್ಟೇ, ಅದಾದಮೇಲೆ ಸಿಗಲಿಲ್ಲ ಫಾರ್ ವಾಟ್ ಎವರ್ ರೀಸನ್ಸ್, ಬಿಕಾಸ್ ನನಗೂ ಇಂಟರ್ಮಿಟೆಂಟ್ ಆಗಿ ಓಡಾಡ್ತಿದ್ದೆ. ಐ ಡೋಂಟ್ ನೋ ದ ರೀಸನ್ಸ್ ವೈ he didn't happen finally for the movie, and for various reasons even Yash also dropped off eventually. And I remember Rakshit, Arvind, one schedule admele he had come and he had given me the footages for trailer making. So that was, in fact, a footages sikkadmele nanige, though I was not still feeling well, and doctor had told you have to have a rest. ಐ ರಿಮೆಂಬರ್ ಇವನ್ ಇನ್ ದ ಮಿಡ್ಲ್ ಆಫ್ ದ ನೈಟ್, ಯಾಕಂದ್ರೆ ನಮ್ಮ ತಂದೆ ಬಿಡ್ತಿರ್ಲಿಲ್ಲ. ನಮ್ಮ ತಂದೆಗೆ ಭಯ ನಾನು ಎಲ್ಲಿ ಸ್ಟುಡಿಯೋಗೆ ಕೂತ್ಕೊಂಡ್ಬಿಡ್ತೀನೋ ಅಂತ. ಸೊ ಹಿ ಯೂಸ್ ಟು ಸ್ಲೀಪ್ ವಿತ್ ಮೀ ಇನ್ ಮೈ ರೂಮ್ ದೋಸ್ ಡೇಸ್. ಅವ್ರು ನಿದ್ದೆ ಮಾಡೋದು ನೋಡಿಬಿಟ್ಟು ಮಧ್ಯರಾತ್ರಿ ಎದ್ದೋಗ್ಬಿಟ್ಟು ಎಡಿಟ್ ಮಾಡಿ ನಾನು ದಟ್ ದ ಫಸ್ಟ್ ಇನಿಷಿಯಲ್ ಟ್ರೈಲರ್, ಬಿಕಾಸ್ ಇಟ್ ವಾಸ್ ಸೋ ಇಂಟ್ರಿಗಿಂಗ್. ನನಗೆ ಅದೊಂಥರ ಕೈ ಕರಿತಾ ಇತ್ತು. ನನಗೆ ಮಲ್ಕೊಂಡ್ರೆ ಸಾಕು, ಅದು ಅದಂಗೆ ಪ್ಲೇ ಆಗುತ್ತೆ, ಅದಷ್ಟು ದಟ್ ಹೋಲ್ ಸೀಕ್ವೆನ್ಸ್ ಸ್ಟಾರ್ಟ್ಸ್ ಪ್ಲೇಯಿಂಗ್ ಇನ್ ಮೈ ಮೈಂಡ್. ಸೊ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಸರಿಯಾಗಿ. ಸೊ ಮಿಡ್ ನೈಟ್ ಐ ಯೂಸ್ ಟು ಸಿ ದಟ್ ಹಿ ಈಸ್ ಆಲ್ರೆಡಿ ಅಸ್ಲೀಪ್. ಐ ಯೂಸ್ ಟು ಗೆಟ್ ಅಪ್ ಸ್ಲೋಲಿ ಆ್ಯಂಡ್ ಗೋ ಆ್ಯಂಡ್ ಸ್ವಿಚ್ ಆನ್ ಮೈ ಮಷೀನ್ಸ್. ಆ್ಯಂಡ್ ಇನ್ನೊಂದು ರೂಮಲ್ಲಿ ಇರ್ತಿತ್ತು, ದ ಸ್ಟುಡಿಯೋ ವಾಸ್ ಡಿಫ್ರೆಂಟ್ ಫ್ರಮ್ ಮೈ ರೂಮ್. ಕೂತ್ಕೊಂಡು ವರ್ಕ್ ಮಾಡ್ತಿದ್ದೆ. ದೋಸ್ ಡೇಸ್ ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಆಮೇಲೆ ಎಷ್ಟು ಪೋಸ್ಟರ್ಸ್ ಮಾಡಿದನೋ, ಐ ಮೀನ್ ಅಫ್ಕೋರ್ಸ್ ಕಂಪೇರ್ ಟು ಟುಡೇ, ದೋಸ್ ಡೇಸ್ ಐ ಯೂಸ್ ಟು ಡೂ, ಐ ಕ್ಯಾನ್ ನಾಟ್ feel great about those posters, but for then adonthara maja adu. Somehow we used to get elated looking at those posters. So ivella all this sums up my experience of Nammeriyal Ondina and the way it got released ಗೆ ಬಹಳ ವೇಟ್ ಮಾಡಿದ್ವಿ. ಎಷ್ಟೋ ಡೇಟ್ಸ್ ಸ್ಕಿಪ್ ಆಯಿತು. ಆ್ಯಂಡ್ ಆನ್ July 23rd it got released. First day, that commotion, that expectation, that tension. There was when I got tension because ಹೆಂಗೆ ರಿಸೀವ್ ಮಾಡ್ತಾರೆ ಜನ. ಆಮೇಲೆ ಫುಲ್ ಹೌಸ್ ಆಡಿಯನ್ಸ್ ನೋಡಿಬಿಟ್ಟು ಫುಲ್ ಖುಷಿ ಆಗ್ಬಿಡ್ತು. ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಅಲ್ಲ, ಫಸ್ಟ್ ಸಿನಿಮಾ. ಅಂದರೆ ನಾನು ಅದಕ್ಕೆ ಮುಂಚೆ ನಾನು ಒಂದೆರಡು ಸಿನಿಮಾ ಮಾಡಿದ್ದೀನಿ, ಅಂದರೆ ನಾಟ್ ಆಸ್ ಎ ಫುಲ್ ಫ್ಲೆಜ್ಡ್ ವರ್ಕ್. ದರ್ ಇಸ್ ಒನ್ ಬಾಲಿವುಡ್ ಮೂವಿ ಕಾಲ್ಡ್ ಅಬ್ ತುಮಾರೆ ಹವಾಲೆ ಯೇ ವತನ್ ಸಾಥಿಯೋ ಅಂತ. ಡಿಯಾಲ್, ಸನಿ ಡಿಯಾಲ್ ತೊಂಬತ್ತಲ್ಲ ಅವನು, ಮತ್ತು ಅಮಿತಾಬ್ ಬಚ್ಚನ್ ಎಲ್ಲ ಆ್ಯಕ್ಟ್ ಮಾಡಿರೋದು. ಸೊ ಅದಕ್ಕೆ ಒಂದು ರೋಟೋಸ್ಕೋಪಿ ವರ್ಕ್ ಮಾಡಿದ್ದೆ ಅಷ್ಟೇ. ದಟ್ ವಾಸ್ ಮೈ ಫಸ್ಟ್ VFX ಮೂವಿ ಎಕ್ಸ್ಪೀರಿಯನ್ಸ್. ಅದಲ್ಲದೆ ಷಡ್ಯಂತ್ರ ಅಂತ ಒಂದು ಮೂವಿ, ರಾಜೇಶ್ ಮೂರ್ತಿ, ನಮ್ಮ ವಂಶಿ ಸ್ಟುಡಿಯೋಸ್, ರಾಜೇಶ್ ಮೂರ್ತಿ ಹ್ಯಾಡ್ ಡೈರೆಕ್ಟೆಡ್ ಇಟ್. ಅದಕ್ಕೆ ಪೋಸ್ಟರ್ಸ್ ಮಾಡಿದ್ದೆ ನಾನು, ಟೈಟಲ್ ಡಿಸೈನ್ ಆನ್ ಸ್ಟಫ್ ಅಷ್ಟೇ. ದೋಸ್ ವರ್ ದ ಓನ್ಲಿ 2 ಸೋ ಕಾಲ್ಡ್ ಮೂವಿ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್, ಸಿನಿಮಾ ಎಕ್ಸ್ಪೀರಿಯನ್ಸ್. ಬಟ್ ಇದು ಫುಲ್ ಫ್ಲೆಜ್ಡ್, Nammeriyal Ondina ವಾಸ್ ಎ ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಎಕ್ಸ್ಪೀರಿಯನ್ಸ್. ಅಂದರೆ ಆಲ್ಮೋಸ್ಟ್ ಅದೆರಡು ಎಕ್ಸ್ಪೀರಿಯನ್ಸ್ನ ಮರೆಯೋಷ್ಟು ನನಗೆ ಎಷ್ಟೊತ್ತಿಗೆ ಮರ್ತೇ ಹೋಗ್ಬಿಡುತ್ತೆ. ನನಗೆ ಇದೇ ಫಸ್ಟ್ ಸಿನಿಮಾ ಅಂದ್ಬಿಟ್ಟಿರ್ತೀನಿ ನಾನು. ಬಟ್ ಆ ರೇಂಜ್ಗೆ ಇದು ಹತ್ರ ಆಗ್ಬಿಟ್ಟಿತ್ತು. ಆ್ಯಂಡ್ ಮೇಕಿಂಗ್ ದ ಸಾಂಗ್, ಮನ್ಮಥನ ಹಾಡು, ಫುಲ್ ಬ್ಯಾಕ್ಗ್ರೌಂಡ್ ಫುಲ್ CG ಇದು ಮಾಡೋದು, ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡಿದ್ದು, 2 ಸತಿ ಅದಕ್ಕೆ ಕಾಂಪೋಸಿಟಿಂಗ್ ಮಾಡಿದ್ದು. ಐ ಮೀನ್ ಆ ಎಕ್ಸೈಟ್ಮೆಂಟು, ಆ ನೇವ್ನೆಸ್ ಇದ್ರೂ ಕೂಡ, ನೇವಿಟಿ ಇದ್ರೂ ಕೂಡ, ದೆರ್ ವಾಸ್ ಎ ಸರ್ಟನ್, ಟುಡೇ ಐ ಫೀಲ್ ದೆರ್ ವಾಸ್ ಎ ಗೋಲ್ಡನ್ ಪೀರಿಯಡ್ ದಟ್ ವಾಸ್ ಗೋಯಿಂಗ್ ಆನ್ ಇನ್ ಮೈ ಲೈಫ್ ಅಟ್ ಲೀಸ್ಟ್. ಯಾಕಂದರೆ ಆ ಒಂದು ಎಕ್ಸೈಟ್ಮೆಂಟ್, ಏನೇ ಮಾಡೋದಕ್ಕೂ ಒಂದು ಎಕ್ಸೈಟ್ಮೆಂಟ್, ಅಲ್ಲೆಲ್ಲೂ ಒಂದು ಪ್ರೊಫೆಷ್ನಲ್ ವರ್ಕ್ ಫ್ಲೋ, ಒಂದು ಗ್ರೂವ್ ಇರ್ತಿರ್ಲಿಲ್ಲ. ಇಟ್ ವಾಸ್ ಆಲ್ ಓಕೆ, ಮಾಡೋಣ ಅಂತ. ಇವತ್ತಿಗೆ ನಾನು ಬಹಳ ವಿಷಯಗಳು ಯೋಚನೆ ಮಾಡಬೇಕಾಗತ್ತೆ. ಎನಿ ಪ್ರಾಜೆಕ್ಟ್ when I'm doing, I have to make sure the value that I'm getting for this project is so much, this is a time, ಇದೆಲ್ಲ ಯೋಚನೆ ಮಾಡ್ಬೇಕು ನಾನು. there is a groove that I have to follow. Those days it was not there. So ಹಾಗಾಗಿ this sums up my experience of Nammeriyal Ondina. all ಇಷ್ಟರಲ್ಲೂ ಸೂತ್ರಧಾರ ಅರವಿಂದ್ ಕೌಶಿಕ್. Arvind's I mean, I could see there was a certain lion inside Arvind actually. It didn't look like his first project.
ನನಗೆ ಯಾವತ್ತೂ ಅರವಿಂದ್ ಶೂಟಿಂಗಲ್ಲಿ ಇರ್ಬೇಕಾರೆ ಇದು ಅರವಿಂದ್ ಮೊದಲನೇ ಪ್ರಾಜೆಕ್ಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಐ ಥಿಂಕ್ ಎವ್ರಿಬಡಿ ವಿಲ್ ಹ್ಯಾವ್ ಎ ಸಿಮಿಲರ್ ಎಕ್ಸ್ಪೀರಿಯನ್ಸ್. ಇನ್ಫ್ಯಾಕ್ಟ್ ಆ ಸೆಟ್ಟಲ್ಲಿ ಯಾರನ್ನೇ ಕೇಳಿ, you ask anybody connected with Nammer Ellundu Dina, you will not feel, they would not have felt Arvind to be a first time director. It was as though he has already directed many movies and now he's come there and he's directing this movie anta. That level of integrity, passion and professionalism he used to induce into it. So this is my humble experience of Nammer Ellundu Dina. ಪ್ರೇಕ್ಷಕರು ಅದನ್ನ ಬಹಳಷ್ಟು ದಿನ ಥಿಯೇಟರ್ ಅಲ್ಲಿ ಉಳಿಸ್ಕೊಳಕ್ ನಮಗೂ ಆಗ್ಲಿಲ್ಲ. ಆದ್ರೆ ಪ್ರೇಕ್ಷಕರು ಕೊಟ್ಟಂತಹ ಒಂದು ಮನ್ನಣೆ ಇವತ್ತಿಗೂ ಅದು ನಮ್ಗೊಂದು ವಿಸಿಟಿಂಗ್ ಕಾರ್ಡ್. ಎಲ್ಲಿ ಹೋದ್ರೂ ಜನ ನಮ್ಮ ಏರಿಯಲ್ಲಿ ಒಂದಿನ ಅಂತ ಮಾತಾಡ್ತಾರೆ. ಇವತ್ತು ಆ ಸಿನಿಮಾಗೆ 10 ವರ್ಷ ಆಗಿದೆ. ಆ ತಂಡದಲ್ಲಿದ್ದ ಸದಸ್ಯರು ಆ ಸಿನಿಮಾ ಆದ್ಮೇಲೆ ಬಹಳಷ್ಟು ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ, ಬೆಳೆದಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತಿಗೂ ನಾವು ಅಷ್ಟು ಜನ ಯಾವತ್ತೇ ಸಿಕ್ಕಾಗ ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲೇ ಆಗಿರ್ಬೋದು, ನಮ್ಮ ಏರಿಯಲ್ಲಿ ಒಂದಿನ ಅಂತ ಬಂದ ತಕ್ಷಣ ನಾವಷ್ಟು ಜನ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಆ ಇನ್ನೋಸೆನ್ಸ್, ಮೊದಲನೇ ಸಿನಿಮಾದ ಇನ್ನೋಸೆನ್ಸ್ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಸೊ ಇವತ್ತಿಗೂ 10 ವರ್ಷ ಆಗಿದೆ ನಮ್ಮ ಏರಿಯಲ್ಲಿ ಒಂದಿನಾಗೆ ಅಂದ್ರೂ ಕೂಡ ನಂಬಕ್ಕಾಗ್ತಿಲ್ಲ ನಮ್ಗೆ ಯಾರಿಗೂ. ಸೊ ಆಲ್ವೇಸ್ ಮೈ ಮೋಸ್ಟ್ ಸ್ಪೆಷಲ್ ಫಿಲ್ಮ್ ನನ್ನ ಮೊದಲನೇ ಸಿನಿಮಾ, ನಮ್ಮ ಮೊದಲನೇ ಸಿನಿಮಾ ನಮ್ಮ ಏರಿಯಲ್ಲಿ ಒಂದಿನ. ಥ್ಯಾಂಕ್ ಯು. ನಿಮ್ಮ ಏರಿಯಲ್ಲಿ ಏನು ಜನರಿಲ್ಲ ಅಂತ ಎಲ್ಲರೂ ಶಂಟ್ರ ನಿಮ್ಮ ಏರಿಯಾದಲ್ಲಿ. ನಾನಿದ್ದೀನಲ್ಲ ಸರ್. ಮತ್ತೆ ಅಮೆರಿಕಾದ ಕರ್ಸ್ಬೇಕಾ ಸುಮ್ಮನೆ? ನಾನಿದ್ದೀನಲ್ಲ ಸರ್. ದಾಟಿ ಅವ್ರು ಕನ್ಸಿನ ರಾಜ್ಕುಮಾರ್ ಆಗ್ಬೇಕು ಒಂದೇ ಒಂದು ಆಸೆಯಿಂದ ಇಲ್ಲಿವರೆಗೆ ಬಂದು ನಿಂತಿದ್ದೀನಿ. ಇಲ್ಲಿವರೆಗೆ ಬಂದ ಏನು ಮಾತಾಡ್ತೀವಿ? ಅಮೆರಿಕಾದ ಉಡುಪಿ ಭಾಷೆ ಇಲ್ಲಿ ನೋಡಿ, ಏನು ನೋಡ್ಬೇಕು ಸರ್? ನೋಡಿ ಕ್ಯಾಪ್ ಎಲ್ಲ ನೋಡಿ ಹಾಳು ಮಾಡಿಬಿಟ್ರು ನಿಮ್ಮ ಏರಿಯಾದವರು. ನಮ್ಮ ಏರಿಯಾ ಹಂಗೆ ಸರ್, ಸ್ವಲ್ಪ ಇಂಗ್ಲೀಷ್ ಕಿಸ್ ತುಂಬ. ಬೆಳಗ್ಗೆ ಎದ್ರೆ ಏನೂ ಕೆಲಸ ಇಲ್ಲ ಇವ್ರಿಗೆ, ಬರೀ ಹಿಂಗೆ ಜೂಮ್ ಹಿಡ್ಕೊಂಡು ಓಡಾಡೋದೇ ಆಗೋಯ್ತು. ಸರ್ ಅದು ರೆಕಾರ್ಡ್ ಆಗ್ತಿಲ್ಲ, ಇವಾಗ ರೆಕಾರ್ಡ್ ಆಗ್ತಾ ಇದೆ. ಸರ್ ಡೈರೆಕ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ? ಸರ್ ಡೈರೆಕ್ಟರ್ ಅವರು ಸುಮ್ಮನೆ ಕನ್ನಡಕ ಹಾಕೊಂಡು ಒಳ್ಳೆ ಟಿ ಶರ್ಟ್ ಹಾಕೊಂಡು ಶೋಕಿ ಮಾಡ್ತಾರೆ. ಇಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಹೊಡಿತಾರೆ, ಬಂದು ಸುಮ್ಮನೆ ಬೈತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅವರೆಲ್ಲ ತುಂಬ ಒಳ್ಳೆಯವರು ಆ್ಯಕ್ಚುಲಿ. ಡೌಟ್ ಆಗ್ತಾ ಇದೆ ಸರ್. ಏನು ಡೌಟ್ ಸರ್? ಇದು ನೋಡಿ ನಮ್ಮ ಏರಿಯಾದಲ್ಲಿ ಇಂಥ ಜನರು ಇರ್ತಾರೆ ನೋಡಿ, ಎಲ್ಲರೂ ಮತ್ತೆ ಮಚ್ಚಿಡ್ಕೊಂಡು ಇಂಥವರೆಲ್ಲ ಬಂದು ಸೈಲೆನ್ಸರ್ ಫುಲ್ ಬಿಸಿ ಆಗಿದೆ ನೋಡಿ. ಆ ಡೈರೆಕ್ಟರ್ ಬಿಡಲ್ಲ. ಹೀರೋ ಇಸ್ ವೆರಿ ಗುಡ್ ಬಾಯ್. ನಮ್ಮ ಲವರ್ ಆ್ಯಕ್ಚುಲಿ ಇವರು ವೆರಿ ಗುಡ್ ಪರ್ಸನ್. ಇಬ್ರು ಲವರ್ಸಾ? ಹಂಗಂತಾರೆ. ವೆರಿ ಒಳ್ಳೆ ಹುಡುಗ, ಒಳ್ಳೆ ಹಾರ್ಡ್ ವರ್ಕರ್, ದೇವರಂತ ಮನುಷ್ಯ. ಆದ್ರೆ ನಾಯಿತ ಬುದ್ಧಿ ಇರ್ಬೋದು, ಬಾಯ್ ಬಿಟ್ಟು ಬೇಜಾರು ಮಾಡ್ಬೇಕಾರೆ. ಎವ್ರಿ ಡಾಗ್ ಆಸ್ ಇಟ್ಸ್ ಡೇ. ಇವತ್ತು ಈ ನಾಯಿ ದಿನ ಜೀವನ ಜಾಸ್ತಿ ಆಗಿದೆ.